ಭಯದಿಂದ ಬದುಕುವಂಥದ್ದಾಗ್ತಾ ಇದೆ. ಪ್ರತಿ ಕ್ಷಣದಲ್ಲೂ ಭಯ, ಎಲ್ಲ ಹಂತದಲ್ಲೂ, ಎಲ್ಲ ಕಾಲದಲ್ಲೂ, ಎಲ್ಲ ಕಾರ್ಯಕ್ಕೂ ಭಯದಿಂದ ಹೋಗುವಂಥದ್ದಾಗ್ತಾ ಇದೆ. ಭಯ ಮನುಷ್ಯನಿಗೆ ಬೇಕು, ಆದರೆ ಅನಾವಶ್ಯಕ ಭಯ ಬೇಡ ಅಂತ. ಉದಾಹರಣೆ ಹೇಳೋದಾದ್ರೆ, ತಾಯಂದಿರು ಮಕ್ಕಳನ್ನ ಶಾಲೆ ಕಳಿಸಿರುವಂಥದ್ದು, ಆ ಭಯ, ಶಾಲೆಗೆ ಹೋದ್ರೆ ಇಲ್ಲೋ, ಸ್ಕೂಲ್ ಮುಟ್ಟಿದ್ರೋ ಇಲ್ಲೋ, ಅಲ್ಲೇನಾದರೂ ದಾರಿ ಒಳಗೆ ಏನೋ ತೊಂದರೆ ಆತೋ ಏನೋ, ವಾಪಸ್ ಬರ್ತಾರ ಇಲ್ಲೋ, ಅಂದ್ರೆ ಅನಾವಶ್ಯಕ ಗೊಂದಲ. ರೈತ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದ್ದಾನೆ, ಆನಂತರದಲ್ಲಿ ಬೆಳೆಯನ್ನು ಬೆಳೀತಿದ್ದಾನೆ, ಈ ಬೆಳೆ ಬರ್ತದೋ ಇಲ್ಲೋ, ಬೆಳೆದು ದೊಡ್ಡದಾಗಿದೆ, ಏನಾದರೂ ಅಕಸ್ಮಾತ್ ಬೆಂಕಿ ಬಿದ್ದರೆ ಹೇಗೆ, ಮನೆ ತರುವಾಗಿ ಏನಾದರೂ ಅಪಘಾತಗಳಾದ್ರೆ ಹೇಗೆ, ಅನಾವಶ್ಯಕವಾಗಿ ಕಲ್ಪನೆಗಳನ್ನು ಮಾಡಿಕೊಂಡು ಭಯ ಪಡುವಂಥದ್ದು. ರಾತ್ರಿ ಮಲಗೋ ಸಮಯ, ಈ ಮಲಗ್ತಾ ಇದ್ದೇವೆ, ಬೆಳೆ ಜೀವಂತ ಇರ್ತವಿಲ್ಲೋ, ಏನಾದರೂ ಆದ್ರೆ ಹೇಗೆ ಅನ್ನುವಂಥ ಭಯ. ಇದು ಅನಾವಶ್ಯಕವಾದಂಥ ಭಯ ಅಂತ ಇದು ಕರೀತಾರೆ. ನಾವಿಷ್ಟು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಏನು ಇಲ್ಲ, ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಏನೂ ಇಲ್ಲ. ನಮ್ಮ ಶರೀರದ ಅಂಗಗಳನ್ನ ರಕ್ಷಣೆ ಮಾಡ್ಕೊಳಕ್ ನಮಗೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಒಂದು ಕೂದಲು ಉದುರ್ತಾ ಇದೆ ಅಂದ್ರೆ ಅದನ್ನು ಕಾಪಾಡ್ಕೊಳಕ್ ನಮಗಾಗಲ್ಲ. ಸಮಯ ಮುಗಿತು ಅಂದ್ರೆ ಕೂದಲು ಉದುರ್ತದೆ, ನೀವು ಏನೇ ಮಾಡಿದ್ರು ಅದನ್ನ ಕಾಪಾಡ್ಕೊಳ್ಳಿಕ್ ಆಗಲ್ಲ. ಹಲ್ಲುಗಳು ಸಮಯ ಮುಗಿತಂದ್ರೆ ಹಲ್ಲುಗಳು ಉದುರ್ತದೆ. ಉಗುರನ್ನ, ಹಲ್ಲನ್ನ, ಕೂದಲನ್ನ ಕಾಪಾಡ್ಕೊಳ್ಳಿಕ್ ನಮಗಾಗಲ್ಲ. ಇನ್ನು ನಾವೇನ್ ಕಾಪಾಡ್ಕೋತೇವೆ? ಪ್ರಾಣವನ್ನ ಕಾಪಾಡ್ಕೊಳಕ್ ಸಾಧ್ಯ ಇಲ್ಲ. ನಮ್ಮ ಸಂಪತ್ತಿಯನ್ನ, ನಮ್ಮ ಅಧಿಕಾರವನ್ನ, ನಮ್ಮ ಸ್ಥಾನವನ್ನ, ನಮ್ಮ ಮಾನವನ್ನ, ನಮ್ಮ ಗೌರವವನ್ನ, ನಮ್ಮ ಮನೆಯನ್ನ, ನಮ್ಮ ಮನೆತನವನ್ನ ನಾವು ಕಾಪಾಡ್ಕೋತೇವೆ ಅನ್ನುವಂಥದ್ದು ಹುಚ್ಚು ಕಲ್ಪನೆ ಅಂತ. ಇದನ್ನು ಕಾಪಾಡುವಂಥವನು ಯಾರು? ಸಮರ್ಥ ಭಗವಂತ. ನಾವಿಷ್ಟೇ, ಭಗವಂತ ಮತ್ತು ಗುರುನಾಥ ಶರಣಾಗತ ವತ್ಸಲನಿದ್ದಾನೆ, ನಾವು ಶರಣಾಗತರಾಗಬೇಕು. ಇದೆಲ್ಲ ನಿಂದಿದೆ, ಮಾನಾಪಮಾನಗಳು ನಿಂದು, ಹಾನಿ ವೃದ್ಧಿ ನಿಂದು, ಸರ್ವವು ನಿಂದೆ ಅಂತ ಹೇಳಿ ಯಾವ ಭಕ್ತ ಗುರುವಿನಲ್ಲಿ, ದೈವದಲ್ಲಿ ಶರಣಾಗತನಾಗ್ತಾನೋ ಅವರನ್ನ ಎರಡೂ ಕೈ ಹಿಡಿದು ಭಗವಂತ ಕೈ ಹಿಡ್ಕೊಂಡು ರಕ್ಷಣೆ ಮಾಡ್ತಾನೆ, ಕಾಪಾಡ್ತಾನೆ, ಪಾಲನೆ, ಪೋಷಣೆ, ರಕ್ಷಣೆ ಮಾಡ್ತಾನೆ. ಅದ್ರ ಬದಲಾಗಿ ನನ್ನನ್ನ ನಾ ಕಾಯ್ಕೋತೇನೆ ಅನ್ನುವಂಥ ಏನಾದ್ರೂ ಅಹಂಕಾರ, ಸಣ್ಣ ಅಹಂಕಾರ ಮನುಷ್ಯನಲ್ಲಿತ್ತು ಅಂತ ಕೇಳಿದ್ರೆ, ಆ ಭಗವಂತ ಅಂತಾನೆ, ಆಯ್ತು ನಿನ್ನ ನೀ ಕಾಯ್ಕೊಳಪ್ಪ ಅಂತೇಳಿ ಅವನು ಕೈ ಬಿಡ್ತಾನೆ. ಅದಕ್ಕೆ ಸಾಕಷ್ಟು ಸರಿ ನಿಮಗೆ ದೃಷ್ಟಾಂತಗಳು ಹೇಳಿದ್ದೇವಲ್ಲ. ಮಹಾಭಾರತದಲ್ಲಿ ದ್ರೌಪದಿಗೆ ಅಪಮಾನ ಮಾಡೋ ಕಾಲದಲ್ಲಿ ದುರ್ಯೋಧನನ ಆದೇಶದ ಮೇರೆಗೆ ದುಶ್ಯಾಸನ ಶೀರಿಯನ್ನು ಸೆಳಲಿಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಬಹಳ ಅನನ್ಯ ಭಕ್ತಿಯಿಂದ ಅಲ್ಲಿರುವಂತ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಧೃತರಾಷ್ಟ್ರ, ಪಂಚಪಾಂಡವರು ಎಲ್ಲರೂ ಅಂಗಲಾಚಿ ದ್ರೌಪದಿ ಬೇಡ್ತಾಳೆ, ಮಾನಕ್ಕಿಂತ ಪ್ರಾಣ ದೊಡ್ಡದು, ಅದಕ್ಕೆ ನನ್ನ ಮಾನ ಉಳಿಸ್ರಿ ಅಂತೇಳಿ. ಯಾರು ರಕ್ಷಣೆಗೆ ಬರಲ್ಲ. ದುಶ್ಯಾಸನ ಶೀರೆಯನ್ನು ಸೆಳಲಿಕ್ಕೆ ಶುರು ಮಾಡಿದ, ಸೆಳೆದ. ಆನಂತರ ಕೊನೆಗೆ ಕೃಷ್ಣ ಪರಮಾತ್ಮನನ್ನ ಅನಂತ ಭಕ್ತಿಯಿಂದ ಬೇಡ್ತಾಳೆ. ಕೊನೆಗೆ ಕೃಷ್ಣ ಪರಮಾತ್ಮ ಅನಂತ ಶೀರೆಗಳು ಕೊಟ್ಟು ಮಾನ ರಕ್ಷಣೆ ಮಾಡಿದ. ಇದು ಮುಗಿತು. ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥಕ್ಕೆ ಹೋದ್ರು. ಅಲ್ಲಿಂದ ವನವಾಸ, ಅಜ್ಞಾತವಾಸಕ್ಕೆ ಹೋಗುವಂತ ತಯಾರಿ ನಡೆಸ್ತಾ ಇದ್ರು. ಆ ಸಮಯದಲ್ಲಿ ಯೋಗಕ್ಷೇಮ ವಿಚಾರಕ್ಕಾಗಿ ಕೃಷ್ಣ ಪರಮಾತ್ಮ ಹೋದ. ಪಂಚ ಪಾಂಡವರ ಜೊತೆಗೆ ಚರ್ಚೆ ಮಾಡಿದ. ಅವರೆಲ್ಲ ಆದಂತ ಘಟನೆಗಳ ವಿವರಣೆ ಕೊಟ್ಟರು. ಆನಂತರ ದ್ರೌಪದಿ ಹತ್ತಿರ ಬಂದ. ದ್ರೌಪದಿ ಉದ್ದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾಳೆ, ನೀನು ಅನಂತ ಶೀರೆಗಳ ಕೊಟ್ಟ ಪರಿಣಾಮ ನನ್ನ ಮಾನ ಉಳಿದಿದೆ. ನನ್ನ ಮಾನ ಉಳಿದ ಪರಿಣಾಮದಿಂದ ನಾ ಜೀವಂತವಾಗಿದ್ದೇನೆ, ಇಲ್ಲ ಅಂತ ನಾನು ಪ್ರಾಣ ತ್ಯಾಗ ಮಾಡ್ತಿದ್ದೆ, ಅಗ್ನಿ ಪ್ರವೇಶ ಮಾಡ್ತಿದ್ದೆ ಅಂತೆಲ್ಲ ಹೇಳಿದ್ಲು. ಕೊನೆಗೊಂದು ಪ್ರಶ್ನೆ ಕೇಳ್ತಾಳೆ. ಒಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ನೀನು ಅನಂತ ಶೀರೆಗಳು ಕೊಟ್ಟಿ ಬಹಳ ಹೊತ್ತು ಕಾಡಿಸಿದೆ, ನನ್ನ ಯಾಕೆ ಬರಲಿಲ್ಲ ನೀನು ಬೇಗ ಅಂತ. ಅವ ಕೃಷ್ಣ ಹೇಳ್ತಾನೆ, ನಿನ್ನಲ್ಲಿ ಸಣ್ಣ ಅಹಂಕಾರ ಇತ್ತು. ನನ್ನ ಭಕ್ತಿನೇನು ಕರೆದಿ ಒಂದು ಕೈಯಲ್ಲಿ ಶೀರೆ ಶರಗ್ ಹಿಡ್ಕೊಂಡಿದ್ದೆ, ಇನ್ನೊಂದು ಕೈಯಿಂದ ಭಕ್ತಿಯಿಂದ ಕರೀತಿದ್ದೆ. ಆದ್ರೆ ನಾನು ಭಕ್ತ ವತ್ಸಲ, ಶರಣಾಗತ ವತ್ಸಲನಿದ್ದೇನೆ, ನನ್ನ ಕಾಪಾಡಿಕೊಳ್ಳಬಲ್ಲೆ ಅನ್ನುವಂಥ ಅಹಂಕಾರ ಸಣ್ಣದ ನಿನ್ನಲ್ಲಿತ್ತಲ್ಲ, ಅದಕ್ಕೆ ನಾ ಕೈ ಬಿಟ್ಟೆ. ಅವನು ಶೀರೆ ಶಳಿತ ಕೊನೆ ಅಂಚು ಉಳಿತಷ್ಟೇ. ಅವಾಗ ನೀ ಎರಡೂ ಕೈಗಳ ಮೇಲೆತ್ತು, ನನ್ನ ಕೈಯಲ್ಲಿ ಏನಿಲ್ಲಪ್ಪ, ಕೊನೆಗೆ ನೀನೇ ಗತಿ ಅಂತೇಳಿ ನೀ ಯಾವಾಗ ಶರಣಾಗತಳಾದೆಯೋ ಅವಾಗ ನಾನು ಅನಂತ ಶೀರೆಗಳ ಕೊಟ್ಟು ನಿನ್ನ ಮಾನ ಕಾಪಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು ಅನ್ನೋ ಮಾತನ್ನು ಭಗವಂತ ಹೇಳ್ತಾನೆ. ಹಾಗಾಗಿ ನಾವು ಗುರುವಿನ ಚರಣಕ್ಕೆ, ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಮ್ಮ ಸರ್ವಸ್ವವನ್ನು ಅವನಿಗೆ ಅರ್ಪಣೆ ಮಾಡಿದ್ರೆ ಅದು ಬದುಕು ಏನಾಗತ್ತೆ? ಪ್ರಸಾದವಾಗತ್ತೆ. ಇದೇನಾಗತ್ತೆ? ಶರೀರ ಪ್ರಸಾದ ಕಾಯವಾಗತ್ತೆ. ನಮ್ಮ ಮಾತು ಪ್ರಸಾದ ವಾಣಿಯಾಗತ್ತೆ. ನಮ್ಮ ವಿಷಯಗಳು ಪ್ರಸಾದ ವಿಷಯಗಳಾಗತ್ತೆ.
ಅದರಲ್ಲಿ ಪ್ರಸಾದ ಅನ್ನುವಂಥ ಶಬ್ದ ಕೂಡಿಬಿಡುತ್ತೆ. ಪ್ರಸಾದ ಅಂದ್ರೆ ಅದು ಅಂತಿಮ ಕೊನೆಯ ಶಬ್ದ, ಅದಕ್ಕಿಂತ ದೊಡ್ಡ ಶಬ್ದ ಯಾವುದೇ ಇಲ್ಲ. ಪ್ರಸಾದ, ಪ್ರಸಾದಸ್ತು ಪ್ರಸನ್ನತ, ಪ್ರಸಾದ ಪ್ರಸನ್ನತೆ ಎಲ್ಲದೂ ಅಡಗಿಬಿಟ್ಟಿದೆ ಅದರಲ್ಲಿ. ಹಾಗಾಗಿ ಆ ನಿಟ್ಟಿನಲ್ಲಿ ಚಿಂತನೆ ಮಾಡುವುದು. ಇವತ್ತು ಗುರು ಪೂರ್ಣಿಮಾ ಬಹಳ ವಿಶೇಷವಾದಂಥ ದಿನ. ಮನುಷ್ಯನಲ್ಲಿ ಪಂಚಮಹಾಪಾತಕಗಳಲ್ಲಿ ಗುರು ಶಾಪ ಅನ್ನುವಂಥದ್ದು ಅದು ಜನ್ಮ ಅಲ್ಲ, 7 ಜನ್ಮಗಳು ಬಿಡೋದಿಲ್ಲ. ಹಾಗಾಗಿ ಅವುಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಮಾರ್ಗ ಯಾವುದು ಅಂತ ಕೇಳಿದ್ರೆ ಇದು ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅಂತ. ಪೂರ್ಣ ಅಂತೂ ಹೋಗಲ್ಲ, ಕಡಿಮೆ ಆಗುತ್ತೆ, ಕಡಿಮೆ ಮಾಡುತ್ತೆ. ಈ ಶರೀರದಲ್ಲಿ ಒಂದ್ಸಾರಿ ಶುಗರ್ ಬಂತು ಅಂತ ಕೇಳಿದ್ರೆ ಅದು ಹೇಗೆ ಶರೀರದಲ್ಲಿ ಹಾಗೆ ಉಳಿದಿರ್ತದೋ ಅದ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು. ಹಾಗೆ ಒಂದು ಸಾರಿ ಒಬ್ಬ ವ್ಯಕ್ತಿಗೆ ಗುರು ಶಾಪ ಅನ್ನೋದು ಬಂತು ಅಂತ ಕೇಳಿದ್ರೆ ಅದು ಜನ್ಮ ಜನ್ಮಾಂತರಗಳ ದುಃಖವನ್ನು ಕೊಡುತ್ತೆ. ಅದು ಶಮನ ಕಡಿಮೆ ಮಾಡಿಕೊಳ್ಳುವಂಥದ್ದು ಹೇಗೆ ಅಂತ ಕೇಳಿದ್ರೆ ಗುರು ಪೂರ್ಣಿಮೆಯಲ್ಲಿ ಗುರು ದರ್ಶನ, ವಿದ್ಯಾಗುರು, ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಗುರು, ಅನಂತ ರೂಪದ ಗುರುಗಳಿದ್ದಾರೆ. ಗುರುವಿನ ದರ್ಶನ ಮಾಡ್ಕೋಬೇಕು, ಅವರ ಆಶೀರ್ವಾದ ಪಡಿಬೇಕು. ಅದರಿಂದ ಆ ಪಾಪ ತಾಪ ಶಾಪಗಳು ದೂರವಾಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಹೇಳೋದಿಷ್ಟೇ. ಯಾವುದೇ ಪ್ರಸಂಗದಲ್ಲೂ ಕೂಡ ನಿಮಗೆ ಯಾವ ಗುರುಗಳ ಬಗ್ಗೆ ಶ್ರದ್ಧೆ ಇದೆ ಅಲ್ಲಷ್ಟೇ ನೀವು ನಡ್ಕೊಡ್ರಿ. ಉಳಿದವ್ರ ಬಗ್ಗೆ ಚಲೋ ಕೆಟ್ಟ ಅಂತ ನೀವು ಯಾರು ಸರ್ಟಿಫಿಕೇಟ್ ಕೊಡೋದು ಬೇಡ. ಯಾಕೆ ಅಂತ ಕೇಳಿದ್ರೆ ಅದನ್ನ ಕೊಡುವಂತ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಅದನ್ನು ನಿರ್ಣಯ ಮಾಡುವಂತ ಸಮರ್ಥಶಾಲಿ ಭಗವಂತನೊಬ್ಬನೇ. ಇವರು ಒಳ್ಳೆಯವರು, ಇವರು ಕೆಟ್ಟವರು. ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಕೆಲವು ಕಾರಣಕ್ಕೆ ಕೆಟ್ಟವರು ಆಗ್ತಾರೆ, ಕೆಲವು ಕಾರಣಕ್ಕೆ ಒಳ್ಳೆಯವರು ಆಗ್ತಾರೆ. ಹಾಗಾಗಿ ಆ ಸಮಯ ಸನ್ನಿವೇಶಗಳಲ್ಲಿ ಮನುಷ್ಯ ಕೆಟ್ಟವನಾಗಿ ಪರಿವರ್ತನೆ ಆಗ್ತಾನೆ, ಒಳ್ಳೆಯವನಾಗಿ ಪರಿವರ್ತನೆ ಆಗ್ತಾನೆ. ಹಾಗಾಗಿ ಕೆಟ್ಟ ಒಳ್ಳೆ ಅಂತ ಸರ್ಟಿಫಿಕೇಟ್ ಕೊಡೋ ಅಧಿಕಾರ ನಮ್ಮ ಯಾರಿಗೂ ಇಲ್ಲ, ಭಗವಂತನಿಗಿದೆ. ಹಾಗಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ ಅನ್ನುವಂಥದ್ದು ನಮ್ಮ ಆಪ್ತ ಭಕ್ತ ವಲಯಕ್ಕೆ ಕೊಡುವಂಥ ಸಂದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೆಯದು ಮಾಡಿ. ಶುಭಮಸ್ತು.